ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆನ ಮರು ಪರೀಕ್ಷೆ ನಡೆಸಬೇಕು ಅಂತ ಹೇಳಿ ಇವತ್ತು ಏನು ಅಕ್ಷ ಸಂಘಟನೆಯಿಂದ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥ ವಿದ್ಯಾಕಾಶಿ ಧಾರವಾಡದಲ್ಲೇ ಮತ್ತೊಮ್ಮೆ ಪ್ರತಿಭಟನೆ ನಡೆಸೋದಕ್ಕೆ ಈಗ ಅಕ್ಷ ಸಂಘಟನೆ ಮುಂದಾಗಿರ್ತಕ್ಕಂಥದ್ದು. ಏನ್ಲೇನು ಧಾರವಾಡದ ಬಹುತೇಕ ನಗರಗಳಲ್ಲಿ ಪೊಲೀಸ್ ಭದ್ರತೆ ಕೂಡ ಕೊಡುವಂತ ಕೆಲಸಗಳಾಗಿರ್ತಕ್ಕಂಥದ್ದು. ಧಾರವಾಡದ ಬಹುತೇಕ ಕಡೆ ಈಗಾಗಲೇ ಪೊಲೀಸರು ಕೂಡ ಬಂದೋಬಸ್ತ್ ಕೂಡ ಮಾಡ್ಕೊಂಡಿರ್ತಕ್ಕಂಥ ಈಗ ಪೊಲೀಸ್ ಕಮಿಷನರ್ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಕೂಡ ಧಾರವಾಡ ನಗರದ ಪ್ರಮುಖ ಏನು ಬೀದಿಗಳಿದಾವೆ ಅವುಗಳಲ್ಲಿ ಸಂಚಾರ ಮಾಡುವ ಮೂಲಕ ಇಲ್ಲಿ ಸಾಕಷ್ಟು ಭದ್ರತೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳೇ ವಾಸಿಸುವಂತಹ ಶ್ರೀನಗರ, ಜಯನಗರ ಸೇರಿದಂತೆ ಹಲವು ಕಡೆಗಳಲ್ಲೂ ಕೂಡ ಹೋಗಿ ಏನು ಇಲ್ಲಿರ್ತಕ್ಕಂಥ ಒಂದು ನೋಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ಬೋದು. ಈಗ ಅವರೇ ಅವ್ರು ಕೂಡ ನಾನು ಮಾತನಾಡ್ತಾ ಹೋಗಿರ್ತಾರೆ ಅಕ್ಕ ಸಂಘಟನೆ ಪ್ರತಿಭಟನೆ ಮಾಡಿಕೊಂಡು ಬರೋ ಪರಿಚಯ ಕೂಡ ಆಗ್ತಾ ಪಡ್ಕೊಂಡು ನಿರ್ದಿಷ್ಟ ಅವಧಿ ಧರಣಿ ಮಾಡಬೇಕು. ಆದ್ಮೇಲೆ ಹಿಂದೆ ಇದೆಲ್ಲ ಆಗಿತ್ತು. ಅದ್ರ ಹಿನ್ನೆಲೆಯಲ್ಲಿ ಅವ್ರಿಗೆ ಅಭಿವೃದ್ಧಿ ಇಲಾಖೆ ಮಾನ್ಯ ಉಚ್ಚ ನ್ಯಾಯಾಲಯ ಅವರು ಈ ಮುಂದೆ ನೆಹರು ಮೈದಾನಲ್ಲಿ ಮಾಡ್ಲಿಕ್ಕೆ ಅವಕಾಶ ಮಾಡೋದಾದ್ರೆ ನಾವು ಅದನ್ನ ಪರಿಶೀಲಿಸಿ ಕೂಡ ಮಾಡಿ ಅರ್ಸಾದವರು ಈಗೆಲ್ಲ ಅನುಮತಿ ಇಲ್ಲಿ ಮಾಡಿಲ್ಲ. ಸೊ ನಾನು ಇವತ್ತು ಅನುಮತಿ ಇಲ್ಲ ಮತ್ತೆ ಕ್ಲೋಸ್ ಮಾಡ್ತಾರೆ ನೋಡ್ಬೋದು. ಅದು ಹೊರತುಪಡಿಸಿ ಮತ್ತೆ ಇಲ್ಲೇ ಹಾಗಾಗಿ ಮತ್ತೆ ವಿದ್ಯಾರ್ಥಿಗಳಲ್ಲಿ ಮತ್ತು ಇತರೆ ಅವರೆಲ್ಲರೂ ನಾವ್ ಈಗಾಗಲೇ ಅನುಮತಿ ನಿರಾಕರಣೆ ಪ್ರತಿಭಟನೆ ಮಾಡ್ತೇವೆ ಅಂತ ಮಸೂದೆಯನ್ನು ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ತಪ್ಪಾಗುತ್ತಲ್ಲ. ಅನುಮತಿ ನಿರಾಕರಣೆ ಮಾಡಿ ಅವರು ಮರೋ ಅನುಮತಿ ಈಗ ಇಲ್ಲಿನ ಕಾನೂನು ಪ್ರತಿಭಟನೆ ಮಾಡ್ಲಿಕ್ಕೆ ಕಷ್ಟ. ಜೊತೆಗೆ ಇದರಲ್ಲಿ ಬಹಳ ದೊಡ್ಡ ಸಂಖ್ಯೆ ಸಾಲಗಾರಿ ಮಕ್ಕಳ ಸಾಲಗಾರಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು ಜೊತೆಗೆ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಸಾರ್ವಜನಿಕ ಅನಾನುಕೂಲ. ಸರ್, ಯಾವ ರೀತಿ ಭದ್ರತೆ ಅಂತ ಈಗಾಗಲೇ ನಾವು ನಿನ್ನೆ ರೋಡ್ ಕಾಲ್ ಮಾಡಿ ಮಾಡಿ ರೋಡ್ ಬೆಳಿಗ್ಗೆ 6 ಗಂಟೆ ಇದು ಏನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಕೂಡ ಹೇಳ್ತಾ ಇರ್ತಕ್ಕಂಥದ್ದೇನು ಅನುಮತಿ ಪ್ರತಿಭಟನೆಗೆ ಅನುಮತಿಯನ್ನು ಕೂಡ ನಿರಾಕರಣೆ ಮಾಡಿದ್ವಿ. ಇಲ್ಲಿ ನಡುವೆ ಪ್ರತಿಭಟನೆ ನಡೆಸಿದ್ರೆ ಅವನ್ನ ವಶಕ್ಕೆ ಪಡೆದುಕೊಳ್ಳುವಾಗ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಮಾಡ್ಕೊಂಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಧಾರವಾಡ.